ಬಳ್ಳಾರಿಯ 5 ಕಡೆ, ಬೆಂಗಳೂರಿನ 3 ಕಡೆ ಇಡಿ ದಾಳಿಯಾಗಿದೆ. ಒಟ್ಟು ನಾಗೇಂದ್ರ ಗೆಸ್ಟ್ ಹೌಸ್ ಮೇಲೂ ಇಡಿ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ. ದಾಳಿ ವೇಳೆ ಗೆಸ್ಟ್ ಹೌಸ್ನಲ್ಲೇ ಇದ್ರಂತೆ ನಾಗೇಂದ್ರ PA ಗೋವರ್ಧನ್. ಒಟ್ಟು 8 ಕಡೆ ರೇಡ್ ಆಗಿದೆ. ಬಳ್ಳಾರಿಯಲ್ಲಿ 5 ಕಡೆ, ಬೆಂಗಳೂರಿನಲ್ಲಿ 3 ಕಡೆ. ನಾಗೇಂದ್ರ ಅವರ ಗೆಸ್ಟ್ ಹೌಸ್ ಇದೆಯಲ್ಲ, ಗೆಸ್ಟ್ ಹೌಸ್ ಮೇಲೂ ಇಡಿ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ದಾಳಿ ಸಂದರ್ಭದಲ್ಲಿ ಗೆಸ್ಟ್ ಹೌಸ್ನಲ್ಲೇ ಇದ್ರಂತೆ ನಾಗೇಂದ್ರ PA ಗೋವರ್ಧನ್. ಇರಲಿ, ಪರವಾಗಿಲ್ಲ. ಸೊ ಇನ್ನು ನಾಗೇಂದ್ರ ಅವರ ಶಾಸಕರ ಕೊಠಡಿ ಕೂಡ ಇದೆಯಲ್ಲ, ಅಲ್ಲೂ ರೇಡ್ ಆಗಿದೆ ಬೆಂಗಳೂರಿನಲ್ಲಿ. ಸೊ ಒಟ್ಟು 8 ಕಡೆ. ನನ್ನ ಕೊಲೀಗ್ ಮುರಳಿ ಹೇಳ್ತಾ ಇದ್ದ ಹಾಗೆ ಒಂದು ದಿನಕ್ಕೆ ಮುಗಿಯೋ ಲೆಕ್ಕಾಚಾರ ಇಲ್ಲ ಇದು. ನಾಳೆಗೂ ಕೂಡ ಮುಂದುವರಿಬಹುದು ಇದು. ಹಾಗಾಗಿ ಮುಗಿದ ನಂತರ ಯಾರನ್ನು ವಶಕ್ಕೆ ಪಡಿತಾರೆ, ಯಾರ ಅರೆಸ್ಟನ್ನು ತೋರಿಸ್ತಾರೆ ಅನ್ನುವಂಥದ್ದು ಬಹಳ ಮುಖ್ಯ. ಅರೆಸ್ಟ್ ಆದಮೇಲೆ ಜನಪ್ರತಿನಿಧಿಗಳ ನ್ಯಾಯಾಲಯದ ಮುಂದೆ ಅವ್ರನ್ನ ಪ್ರೊಡ್ಯೂಸ್ ಮಾಡಬೇಕಾಗುತ್ತೆ ವಿತಿನ್ 24 ಅವರ್ಸ್. ಆಮೇಲೆ ಇವರು ಅವ್ರನ್ನ ತಮ್ಮ ಕಸ್ಟಡಿ ಕೇಳ್ತಾರೆ. ಯಾಕೆಂದರೆ ಅವರು ಚುನಾಯಿತ ಪ್ರತಿನಿಧಿ, ನಾರ್ಮಲ್ ಕೋರ್ಟ್ಗಲ್ಲ, ಜನಪ್ರತಿನಿಧಿಗಳ ಕೋರ್ಟ್ಗೆ ಕರ್ಕೊಂಡು ಹೋಗಬೇಕಾಗುತ್ತೆ. ಕೋರ್ಟ್ ಮುಂದೆ ಯಾತಕ್ಕೋಸ್ಕರ ಅರೆಸ್ಟ್ ಮಾಡಿದ್ದೀವಿ, ಏನು ಸಾಕ್ಷಿ ಸಿಕ್ಕಿದೆ ಅಂತ ತೋರಿಸ್ಬೇಕು ಅವ್ರಿಗೆ.